ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ 10 ಹಳೆಯ ಸ್ಪರ್ಧಿಗಳು ಅಂದರೆ ಎಲಿಮಿನೇಟ್ ಆಗಿ ಹೋಗಿರುವಂಥ ಸ್ಪರ್ಧಿಗಳು ರಿಟರ್ನ್ ಬಂದಿರುವಂಥ ವಿಚಾರ ನಿಮಗೆ ಗೊತ್ತು. ನಿನ್ನೆ ಒಂದು ವಿಡಿಯೋನ ಮಾಡಿದ್ದೆ ಅದರ ಬಗ್ಗೆ. ಸೊ ಅದಕ್ಕೆ ಸೂಪರ್ ಆಗಿ ರೆಸ್ಪಾನ್ಸ್ ಅನ್ನ ಸಿಕ್ಕಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಇಶಾನಿ ಮತ್ತೆ ಪ್ರತಾಪನ್ಗೆ ಅವಮಾನ ಮಾಡಿದ್ದಾಳೆ. ಸೊ ಅದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೋದ ವಿಡಿಯೋಗೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಈ ವಿಡಿಯೋಗೂ ಹಾಗೆ ಲೈಕ್ ಮಾಡಿ. ನಿನ್ನೆ ಇಶಾನಿ ಬಂದ ಕೂಡಲೇ ಪ್ರತಾಪ್ ಅವ್ರನ್ನ ಟಾರ್ಗೆಟ್ ಮಾಡಿರೋದು ನೀವೆಲ್ಲರೂ ಕೇಳಿದ್ದೀರಾ, ನೋಡಿದ್ದೀರಾ, ಹಾಗೂ ನಾನು ವಿಡಿಯೋದಲ್ಲೂ ಕೂಡ ಮಾಡಿದ್ದಕ್ಕೆ ರೆಸ್ಪಾನ್ಸನ್ನು ಕೂಡ ಚೆನ್ನಾಗಿ ಕೊಟ್ಟಿದ್ದೀರಾ. ಇವತ್ತು ಮತ್ತೆ ಇದೇ ಘಟನೆಯನ್ನು ಮಾಡಿದ್ದಾಳೆ. ಹೌದು, ಇಶಾನಿ ಪ್ರತಾಪನ್ನು ಟಾರ್ಗೆಟ್ ಮಾಡಿಕೊಂಡೇ ಮನೆಯೊಳಗೆ ಬಂದಿರೋ ರೀತಿಯಲ್ಲಿ ಕಾಣಿಸ್ತದೆ. ಯಾಕಂದರೆ ನಿನ್ನೆ ಅವಮಾನ ಆದ ನಂತರ ಇವತ್ತು ಬೆಳಿಗ್ಗೆ ಇಶಾನಿ ಎದ್ದು ಎಲ್ಲರಿಗೂ ಕೂಡ ವಿಶ್ ಮಾಡ್ತಾಳೆ. ಸೊ ಮನೆಯಲ್ಲಿ ಎಲ್ಲರನ್ನೂ ಕೂಡ ವಿಶ್ ಮಾಡಿ ಚೆನ್ನಾಗಿ ಮಾತಾಡ್ಸ್ತಾಳೆ. ನಂತರ ಪ್ರತಾಪ್ ಅವನಾಗೆ ಬಂದು ಇಶಾನಿಗೆ ಒಂದು ಗುಡ್ ಮಾರ್ನಿಂಗ್ ಅಂತ ಹೇಳಕ್ಕೆ ಹೋದರೆ ಅದನ್ನು ಇಗ್ನೋರ್ ಮಾಡಿಬಿಟ್ಟು ಒಂಥರ ಕ್ಯಾಮ್ರಕ್ಕೆ ತೋರಿಸೋ ಥರ ಇಗ್ನೋರ್ ಮಾಡಿಬಿಟ್ಟು ಅವನಿಗೆ ಅವಮಾನ ಮಾಡಿದ್ದಾಳೆ. ಅದ್ರ ಜೊತೆಗೆ ಪ್ರತಾಪ ಏನೋ ಒಂದು ಮಾತಾಡ್ತಿರ್ಬೇಕಾದ್ರೆ ಕಾಗೆ ಕಾ ಅಂತ ಇದೆ, ಕಾಗೆ ಎಲ್ಲರ ಕಡೆಯಲ್ಲೂ ಮಾತಾಡ್ತಾ ಇದೆ ಅಂತ ಹೇಳಿ ಅವನಿಗೆ ಟಾಂಗ್ ಕೊಟ್ಟಿದ್ದಾಳೆ. ಸೊ ಪ್ರತಾಪ ಆಗಿನ ಕಾಲದಲ್ಲಿ ಅಂದರೆ ಸ್ವಲ್ಪ ವರ್ಷಗಳ ಹಿಂದೆ ಅವನು ಏನು ಜನಗಳಿಗೆ ಸುಳ್ಳು ಹೇಳ್ಕೊಂಡು ಹೋಗಿದ್ನೋ ಅವಾಗ ಕಾಗೆ ಪ್ರತಾಪ ಅಂತ ಏನು ಕರಿತಾ ಇದ್ರು, ಅದನ್ನು ಇಟ್ಕೊಂಡು ಅವನ ಕೆಲವು ವಿಡಿಯೋಗಳನ್ನ ನೋಡ್ಕೊಂಡು ಬಂದಿದ್ದಾಳೆ ಅವಳು. ಅವನ್ನೇ ಇಟ್ಕೊಂಡು ಅವನಿಗೆ ಅವಮಾನ ಮಾಡುವಂಥ ರೀತಿಯಲ್ಲಿ ಮಾತಾಡ್ತಿದ್ದಾಳೆ. ಅಲ್ಲಿರುವಂಥ ಜನಗಳ ಮಧ್ಯೆನೇ ಅವನಿಗೆ ಅವಮಾನ ಮಾಡುವಂಥ ರೀತಿಯಲ್ಲಿ ಮಾತಾಡ್ತಿದ್ದಾಳೆ. ಅದ್ರ ಜೊತೆಗೆ ಕಾಗೆ ಸಿಂಪತಿ ಇಟ್ಕೊಂಡು ಇಲ್ಲಿವರೆಗೂ ಬಂದಿದೆ ಅಂತಲೂ ಕೂಡ ಒಂದು ಪದಾನ ಬಳಸ್ತಾ ಇದ್ದಾಳೆ. ಸೊ ಅವಳನ್ನ ಮನೆಯೊಳಗೆ ಏನಕ್ಕೆ ಕಳಿಸಿದಾರೋ ಗೊತ್ತಿಲ್ಲ. ಸೊ ಅವಳು ಅಂದ್ಕೊಂಡಿರ್ಬೋದು ಪ್ರತಾಪನ ನಾನು ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಿದರೆ ಜನಗಳು ಅವನಿಗೆ ವೋಟ್ ಹಾಕೋದಿಲ್ಲ ಅಂತ ಹೇಳಿ. ಆದರೆ ಅವಳಿಗೆ ಗೊತ್ತಿಲ್ಲ ಜನಗಳು ಸಿಂಪತಿನ ತೋರಿಸ್ತಾ ಇಲ್ಲ, ಪ್ರೀತಿನ ತೋರಿಸ್ತಾ ಇರೋದು ಅಂತ ಹೇಳಿ. ಸಿಂಪತಿಗೆ ಅಲ್ಲಿ ಎಲ್ಲೂ ಜಾಗ ಇಲ್ಲ. ಇವಳಿಗೆ ಕನ್ನಡನೇ ನೆಟ್ಟಗೆ ಬರಲ್ಲ, ಇವರು ನನ್ನ ಬಾಯಲ್ಲಿ ಬರುತ್ತೆ ಬಟ್ ಬೇಡ, ಇಂಥವ್ರನ್ನ ಕರ್ಕೊಂಡೋಗಿ ಮತ್ತೆ ಬಿಗ್ ಬಾಸಲ್ಲಿ ಬಿಟ್ಟಿದ್ದಾರೆ. ಸೊ ಇವಳಿಗೆ ಎಲ್ಲೋ ಜೋಗಪ್ಪ ಅರಮನೆ ಅಂತ ಹೇಳಕ್ ಬರಲ್ಲ, ಗೋಜಪ್ಪ ಅಂತಾಳೆ. ಇವಳು ಬಂದ್ಬಿಟ್ಟು ಇನ್ನೊಬ್ಬ ಕನ್ನಡ ಸ್ಪಷ್ಟವಾಗಿ ಮಾತಾಡುವಂತಹ ವ್ಯಕ್ತಿನ, ಕರ್ನಾಟಕದ ವ್ಯಕ್ತಿನ ಹೀಯಾಳಿಸ್ತಿರೋದು ನಮಗೆ ಅವಮಾನ ಆಗ್ತಾ ಇದೆ. ಯಾಕಂದರೆ ಪ್ರತಾಪ ಇಷ್ಟೆಲ್ಲ ಅವಮಾನ ಅನುಭವಿಸ್ತಾನೆ. ಅವಳು ಕಾಗೆ ಅಂದ್ರೂ ಕೂಡ, ಅವಳು ಅವನಿಗೆ ವಿಶ್ ಮಾಡದೇ ಇದ್ರೂ ಕೂಡ ಅವನು ಸೈಲೆಂಟಾಗೆ ನಿಂತ್ಕೊಂಡಿರ್ತಾನೆ. ಸೊ ಅದಕ್ಕೊಂದು ರೆಸ್ಪಾನ್ಸ್ ಕೂಡ ಮಾಡಿಲ್ಲ. ಯಾಕಂದರೆ ಅವರು ಅವನ ಜೊತೆಯಲ್ಲಿದ್ದು ಅವನು ಮಾಡಿದ ತಪ್ಪು ಅವನಿಗೆ ಅರಿವಾಗಿದೆ. ಆದರೆ ಈಗ ಅವನು ಆ ಥರ ವ್ಯಕ್ತಿ ಅಲ್ಲ, ಆ ಥರ ವ್ಯಕ್ತಿತ್ವನೂ ಅಲ್ಲ. ಅವನಿಗೆಲ್ಲ ಅರಿವಾಗ್ಬಿಟ್ಟು ಅವನಿಗೆಲ್ಲ ಪ್ರೀತಿನೂ ಸಿಕ್ಕಿದೆ, ಜನಗಳ ಪ್ರೀತಿ ಸಿಕ್ಕಿದೆ. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಈಗಿನ ಪ್ರಪಂಚದಲ್ಲಿ. ಜನಗಳ ಪ್ರೀತಿಗಿಂತ ದೊಡ್ಡದು ಮತ್ತಾವುದೂ ಇಲ್ಲ. ಸೊ ಅವನ ಸೈಲೆಂಟನ್ನು ಎಲ್ಲರೂ ಸಿಂಪತಿ ಅಂತ ಅಂದ್ಕೊಂಡಿರೋದು ಅವರ ತಪ್ಪು ಹೊರತು ಪ್ರತಾಪಿನ ತಪ್ಪಲ್ಲ. ಸೊ ಅವನಿಗೆ ಜನಗಳ ಬೆಂಬಲ ಸಿಕ್ಕಾಪಟ್ಟೆ ಇದೆ. ಅವನು ಯಾರ ಬಗ್ಗೆನೂ ಕೇರ್ ಮಾಡ್ತಾ ಇಲ್ಲ. ಅವನದು ಎಷ್ಟಿತ್ತೋ ಅಷ್ಟು ಹಾಡ್ಕೊಂಡು ಬಂದಿದ್ದಾನೆ ಇದುವರೆಗೂ. ಅವನ ಟ್ಯಾಲೆಂಟನ್ನು ಅಲ್ಲಿ ತೋರಿಸ್ಬಿಟ್ಟು ಗೆಲ್ತಾನೆ ಅನ್ನೋದೊಂದು ಇದೆ. ಸಂಗೀತವನ್ನು ಟಾರ್ಗೆಟ್ ಮಾಡ್ತಿರೋದು ಒಂದೇ. ಸಂಗೀತಂಗೆ ಇಶಾನಿ ಹಾಗೂ ಮೈಕಲ್ ಹೇಳಿರೋದು ಪ್ರತಾಪನ್ಗೆ ಹೊರಗಡೆ ಫ್ಯಾನ್ ಬೇಸ್ ತುಂಬ ಇದೆ, ಗೆಲ್ಲುವಂಥ ಚಾನ್ಸಸ್ ತುಂಬ ಇದೆ ಅಂತ ಹೇಳಿ. ಅದಕ್ಕೋಸ್ಕರ ಸಂಗೀತನೂ ಕೂಡ ಅವನ ಆಪೋಸಿಟ್ ಆಗಿರೋದು ನೀವು ನಿಮ್ಮ ಕಣ್ಣಾರೆ ನೋಡ್ತಾ ಇದ್ದೀರಾ. ಸೊ ನಾಳಿನ ಅಪ್ಡೇಟನ್ನು ಮತ್ತೆ ಕೊಡ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.